Sanmargaha classes. Next question from Justice about self. Read the given sentences, identify the errors, choose the correct word, and fill in the blanks. Okay, so ಇಲ್ಲಿ correct word ಅನ್ನ ನೀವು fill in the blanks ಅಲ್ಲಿ ಬರಿಬೇಕು. Okay. ವರ್ಡ್ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಸಮ್ SUM ಅಂದ್ರೆ ಮೊತ್ತ, ದೇರ್ ಅವರ, ಸಮ್ ಕೆಲವು, ಟಯರ್ಡ್ ಅಂದ್ರೆ ತುಂಬಾ ದಣಿವು, ಸನ್ ಅಂತಂದ್ರೆ ಮಗ ಅಲ್ವಾ. ಸೊ ಇಷ್ಟು ಶಬ್ದನ ಕೊಟ್ಟಿದ್ದಾರೆ. ವಿಲ್ ಸಿ ದ ಫಿಲ್ ಇನ್ ದ ಬ್ಲಾಂಕ್ಸ್ ಒನ್ ಬೈ ಒನ್. ಓಕೆ. Juman had an old aunt who had dash property. Who had some property ಆಗ್ಬೇಕು. ಯಾವ ಸಮ್ನ ಯೂಸ್ ಮಾಡ್ತೀರಾ? ಹೋಮೋಫೋನ್ಸ್ ಇವೆಲ್ಲ ಒಂದೇ ರೀತಿ ಉಚ್ಚರಿಸಲ್ಪಡುವ ಶಬ್ದಗಳು, ಅದನ್ನ ಹೋಮೋಫೋನ್ಸ್ ಅಂತ ಕರಿತೀವಿ. ಸಮ್ ಯು ಪ್ರನೌನ್ಸ್ ಇಟ್ ಇನ್ ದ ಸೇಮ್ ವೇ ಬಟ್ ದ ಮೀನಿಂಗ್ ಇಸ್ ಟೋಟಲಿ ಡಿಫರೆಂಟ್ ಅಂಡ್ ದ ಸ್ಪೆಲ್ಲಿಂಗ್ಸ್ ಆರ್ ಆಲ್ಸೋ ಡಿಫರೆಂಟ್. ಓಕೆ, ಸಮ್ ಅಂದ್ರೆ ಕೆಲವು, ಸಮ್ ಅಂದ್ರೆ ಮೊತ್ತ. ಇಲ್ಲಿ ಯಾವುದನ್ನ ಯೂಸ್ ಮಾಡ್ತೀರಾ? ಜುಮ್ಮನ್ ಹ್ಯಾಡ್ ಆನ್ ಓಲ್ಡ್ ಆಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಓಕೆ, SUM ಅನ್ನ ಯೂಸ್ ಮಾಡಿದ್ರೆ ಅದು ತಪ್ಪು ಮಕ್ಕಳೇ, ಆಯ್ತಾ? ಸೆಕೆಂಡ್ ಒನ್, ಈಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್? ಈಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್? ಸನ್ ಅಂತ ಕೊಟ್ಟಿದ್ದಾರೆ, ಮೈ ಸನ್ ಅಲ್ಲ. ದಿಸ್ ಈಸ್ ರಾಂಗ್. ಸೂರ್ಯ, ಈ ಸನ್ ಅಂತಂದ್ರೆ ಏನು ಮಕ್ಕಳೇ? ಸೂರ್ಯ. ಇದರ ಬದಲಾಗಿ ಏನ್ ಬರ್ಬೇಕು? ಮಗ ಅನ್ನೋದು ಬರ್ಬೇಕು. ಯು ಶುಡ್ ಯೂಸ್ SON, ಸನ್. ಓಕೆ, ನೋಡಿ ಕೆಲವೊಂದು ಸೆಂಟೆನ್ಸ್ ಅನ್ನ ರಾಂಗ್ ಕೊಟ್ಟಿದ್ದಾರೆ, ಕೆಲವೊಂದು ಫಿಲ್ ಇನ್ ದ ಬ್ಲಾಂಕ್ ಕೊಟ್ಟಿದ್ದಾರೆ. ಓಕೆ. Third one, Juman was tired of the old relative. Tired spelling is wrong here. So TYRED ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಹೇಗೆ ಬರೀಬೇಕು? ಅಲ್ಲಿ ಕೊಟ್ಟಿದ್ದಾರಲ್ವಾ, TIRED, ಟಯರ್ಡ್ ಅನ್ನ ಬರಿಬೇಕು. ಈ ಟಯರ್ ಅಂತಂದ್ರೆ ಚಕ್ರ, ಓಕೆನಾ, ವೀಲ್. ಬಟ್ ಟಯರ್ ಅಂತಂದ್ರೆ ಏನು ಮಕ್ಕಳೇ? ತುಂಬಾ ಸುಸ್ತಾಗಿರೋದು, ದಣಿವಾಗಿರುವುದು ಅಂತ ಅರ್ಥ. ಓಕೆ. ನೆಕ್ಸ್ಟ್, ಸಮ್ ಸಿಂಪಥೈಸ್ಡ್ ವಿತ್ ಹರ್. ಕೆಲವೊಬ್ರು ಅವಳಿಗೆ ದಯೆ ತೋರಿದರು. ಸಮ್, ಆಗ್ಲೇ ಹೇಳ್ದೆ ನಾನು, SUM ಸಮ್ ಅಂತಂದ್ರೆ ಏನು? ಇದು ರಾಂಗ್. ಓಕೆ, ಹಿಯರ್ ಇಟ್ ಈಸ್ ರಾಂಗ್. ಈ ಸಮ್ ಅಂತಂದ್ರೆ ಟೋಟಲ್, ಮೊತ್ತ. ಕೆಲವರು ಅಂತ ಬರಬೇಕು. ಸೊ ಯಾವ ಸಮ್ನ ಯೂಸ್ ಮಾಡ್ತೀರಾ? SOME, ಸಮ್. ಓಕೆ, ಅಗೇನ್ ದ ಸೇಮ್ ಸಮ್. Next one, their bond of friendship was broken. Their bond of friendship was broken. Their bond. Their ಅಂತಂದ್ರೆ ಯಾವ ದೇರ್ ಯೂಸ್ ಮಾಡ್ತೀರಾ ಮಕ್ಕಳೇ? THER, both are pronounced as there only, but meaning is totally different. ಈ ದೇರ್ ಅಂತಂದ್ರೆ ಅಲ್ಲಿ. ಓಕೆ, ಸೊ ಯಾವ ದೇರ್ನ ಯೂಸ್ ಮಾಡ್ಬೇಕು? ಅವರು, ಅವರ ಅನ್ನುವಂತ THEIR, ಅವರ ಒಂದು ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಇತ್ತು, ಅದು ಬ್ರೇಕ್ ಆಗಿದೆ ಅಂತ. THEIR you have to use. Okay, so this is how you have to identify the wrong word and you have to use the correct. Okay children, thank you.